ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಯಮಗೋರ್ವಳಿ ತಾಯಿ ನಿತ್ಯವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನು ರೂಪಿಸಿರೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತನೂರೆದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲಿ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕರೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ
ಯಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯೆಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಯೊಳಾನಂದ ನೇರ್ಪುಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಅಂಜಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸ್ವತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿರೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿರೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುದಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ. I now humbly request our respected headmaster Shri Satish Kumar Rai to escort the management members and our chief guest to the dais by offering flowers to Bharat Mata. Every good beginning starts with the blessing of the invisible hands. On this special occasion, let us seek the divine blessing of God. We request the students of 9th standard to come to the stage for prayer. महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिम् महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितमहागणपतिम् Purpose of today's program, I humbly invite our respected headmaster Shri Satish Kumar Rai to deliver the welcome and dignitaries on the days and off the days. We are gathered here for an auspicious occasion. On this occasion we have with us the special guest of the day as Srimati Parimala Murthy to guide us, to direct us, to navigate us. I extend warm welcome to her on behalf of our institution as well as our parent body. Welcome you, madam. On the days we have with us the President, Honorable President of our Governing Council, Dr. Shiva Prakash M. I'll extend heartfelt welcome to you, sir. Welcome you, sir. I also extend my heartfelt welcome to our Honorable Correspondent, Sir Ravinarayan M. Welcome you, sir.
On the days we have with us the Honorable President of our PTA, Sir Bhaskar Balyaya. I extend heartfelt welcome to him on behalf of our institution. Welcome you, sir. I also extend warm welcome to all the parents, those who are here on our request, on our invitation to bless our students, to bless their kids and wish them to all the best. Welcome you all parent friends. On this occasion we have with us all the student friends of 10th standard and 9th standard. I extend my welcome to you all my student friends. Pleasant morning. See, ನಾವು ನಮ್ಮ ವಿದ್ಯಾರ್ಥಿ ಜೀವನದ ಒಂದು ಹಂತವನ್ನು ದಾಟಿ ಮುಂದಕ್ಕೆ ಹೋಗುವವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಪೇರೆಂಟ್ಸ್ ಆಶೀರ್ವಾದವನ್ನು ಪಡ್ಕೊಂಡು ಅವರನ್ನ ಔನ್ನತ್ಯದ ಕಡೆಗೆ ಕಳಿಸೋದಕ್ಕೆ ಈ ಅವಕಾಶವನ್ನು ತಮ್ಮ ಪೇರೆಂಟ್ಗಳನ್ನು ಜೋಡಿಸಿಕೊಂಡು ಇವತ್ತು ಜೋಡಿಸಿಕೊಂಡಿದ್ದೇವೆ. ಕಾಲ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಯಾತ್ರೆಯಲ್ಲಿ ಇನ್ನೊಂದು ಹಂತದ ವ್ಯವಸ್ಥೆ ಒಳಗೆ ಜೋಡಿಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ಹಾರೈಸಿ ಕಳಿಸುವವರಿದ್ದೇವೆ. ನನ್ನೆಲ್ಲ 10ನೇ ತರಗತಿಯ ವಿದ್ಯಾರ್ಥಿ ಮಿತ್ರರು, ಅವ್ರನ್ನ ಇಷ್ಟ ತನಕ ನಾವೆಲ್ಲರೂ ಕೂಡ ಒಂದು ಕಂಫರ್ಟ್ ಝೋನಲ್ಲಿ ಇಟ್ಟು ಬೆಳೆಸಿ ತಿದ್ದಿ ತೀದಿ ಮುಂದಿನ ವ್ಯವಸ್ಥೆ ಒಳಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಹೆಚ್ಚು ಜವಾಬ್ದಾರಿಯುತವಾದ ವ್ಯವಸ್ಥೆ ಒಳಗೆ ಹೋಗುವವರಿದ್ದಾರೆ. 10ನೇ ತರಗತಿ ತನಕ ಅವರೆಲ್ಲರೂ ಕೂಡ ಒಂದು ನಮನೆಯ ಬಾಲಕಿಯರು ಎಂಬ ದೃಷ್ಟಿಯಲ್ಲಿ ಅವ್ರನ್ನ ನಾವೆಲ್ಲರೂ ಕೂಡ, ಅದು ವ್ಯವಸ್ಥೆ ಇರಬಹುದು, ಆಡಳಿತ ಮಂಡಳಿ ಇರಬಹುದು, ತಾವು ಪೋಷಕರು ಇರಬಹುದು, ನಾವು ಅಧ್ಯಾಪಕರು ಇರಬಹುದು, ಇಲಾಖೆ ಇರಬಹುದು, ಎಲ್ಲರೂ ಕೂಡ ಅವ್ರನ್ನ ಟ್ರೀಟ್ ಮಾಡ್ತಾ ಬಂದಿದ್ದೇವೆ. ಮುಂದೆ ಅವರು ಜೀವನದ ಯಾತ್ರೆಯಲ್ಲಿ ಒಂದು ಪ್ರಮುಖ ಹಂತಕ್ಕೆ ಬರುವವರಿದ್ದಾರೆ, PUC ಅಥವಾ ಇನ್ನಿತರ ಡಿಪ್ಲೊಮಾ ಮುಂತಾದ ಪ್ರೊಫೆಷನಲ್ ವಿಭಾಗಗಳಿಗೆ. ಅಲ್ಲಿ ಅವರು ಹೆಚ್ಚು ಜವಾಬ್ದಾರಿಯಿಂದ ನೀವು ಇರಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಿದ್ದ ಹಾಗಿದ್ದಾರೆ ಆಗೋದಿಲ್ಲ. ಅದಕ್ಕೆಲ್ಲರಿಗೂ ಕೂಡ ಒತ್ತಾಸೆಯಾಗಿ ನಮ್ಮೆಲ್ಲರ ಆಶೀರ್ವಾದ ಇರಲಿ ಎಂಬ ಕಾರಣಕ್ಕಾಗಿ ನಾವು ಇವತ್ತು ತಮ್ಮೆಲ್ಲರನ್ನ ಜೋಡಿಸಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬನ ಔನ್ನತ್ಯದಲ್ಲಿ ಅವ ಯಾವ ಆಲ್ಟಿಟ್ಯೂಡಿಗೆ ಅಂದರೆ ಯಾವ ಎತ್ತರಕ್ಕೆ ಏರ್ತಾನೆ ಅಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಅವನ ಆಟಿಟ್ಯೂಡ್, ಅವನ ಮನೋಭೂಮಿಕೆ. ಹಾಗೆ ಒಂದು ಬಹಳ ಪ್ರಶಸ್ತವಾದ ಮತ್ತು ದೃಢವಾದ ಮನೋಭೂಮಿಕೆಯನ್ನು ನಿರ್ಮಾಣ ಮಾಡಿ ಕಳಿಸುವ ಕಾರಣಕ್ಕಾಗಿ ತಮ್ಮೆಲ್ಲರನ್ನ ಇವತ್ತು ಸೇರಿಸಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಅವರು ತನ್ನ ಜೀವನ ಯಾತ್ರೆಯಲ್ಲಿ ಮುಂದಕ್ಕೆ ತೆರಳುವವರಿದ್ದಾರೆ. ವಿದ್ಯಾರ್ಥಿಗಳು ಒಂದಷ್ಟು 10ನೇ ತರಗತಿಯ ವಿದ್ಯಾರ್ಥಿಗಳು ತಾವೊಂದಷ್ಟು ವಿಚಾರಗಳನ್ನು ಮನದಟ್ಟು ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ. ವಿದ್ಯಾರ್ಥಿ ಮಿತ್ರರೇ, ನಿನ್ನೆ ದಿವಸ ನಿಮ್ಮನ್ನು ನಮ್ಮ ಸಣ್ಣ ಮಕ್ಕಳು LKGಯಿಂದ ಹಿಡಿದು 10ನೇ ತರಗತಿಯವರೆಗಿನ 9ನೇ ತರಗತಿಯ ವಿದ್ಯಾರ್ಥಿಗಳು ಹರಸಿದ್ದಾರೆ. ಯಾವ ರೀತಿ ಹರಸಿದ್ದಾರೆ ನಿಮಗೆ ಗೊತ್ತಿದೆ. ನಿಮ್ಮ ಮನಸ್ಸಲ್ಲಿ ನೀವಿನ್ನೂ 10ನೇ ತರಗತಿಯ ವಿದ್ಯಾರ್ಥಿಗಳು ನಾವು ಓದದಿದ್ದರೂ ನಡೆಯುತ್ತದೆ, ಓದಿದರೂ ನಡೆಯುತ್ತೆ ಎಂಬ ಮನಸ್ಥಿತಿಯಲ್ಲಿ ಇದ್ದೀರಿ. ನೀವು ಓದದಿದ್ದರೆ ನಡೆಯೋದಿಲ್ಲ ಮಕ್ಕಳೇ. ಯಾಕೆ ಕೇಳಿದರೆ ನಿಮ್ಮ ಜೂನಿಯರ್ಸ್ ನಿಮ್ಮನ್ನು ನಿನ್ನೆ ಹೇಗೆ ಟ್ರೀಟ್ ಮಾಡಿದ್ದಾರೆ ಅವರು, ಒಂದು ಸಲ ಕಲ್ಪಿಸಿಕೊಳ್ಳಿ. ಅವರೇನೋ ನೀವು ಕಂಡಿರ್ಬೋದು, ವಿರಾಟ್ ಕೊಹ್ಲಿಯ ಮತ್ತೊಬ್ಬರ ಹೋದಾಗ ಅವರ ಹಿಂದೆ ನಿಮ್ಮಂತಹ ಬೀಟಾ ಜನರೇಷನ್ನ ವಿದ್ಯಾರ್ಥಿಗಳು ಪುಸ್ತಕ ಹಿಡ್ಕೊಂಡು ಓಡ್ತಾರೆ. ಏನಕ್ಕೆ ಕೊಡ್ತಾರೆ ಏನು ಪೈಗಳು ಏನಕ್ಕೆ ಕೊಡ್ತಾರೆ? ಆಟೋಗ್ರಾಫಿಗೆ. ಹಾಗೆ ಆ ಸಣ್ಣ ವಿದ್ಯಾರ್ಥಿಗಳು ನಿಮ್ಮ ಹಿಂದೆ ಓಡ್ತಾ ಬರ್ತಾ ಇದ್ರು. ನಿನ್ನೆ ಪುಸ್ತಕ ಇತ್ತು, ಪೆನ್ ಅವರೇ ತಗೊಂಡು ಬಂದಿದ್ದಾರೆ, ನಿಮ್ಮನ್ನು ಅಡ್ಡ ಕಟ್ಟಿ ನಿಲ್ಲಿಸಿ ನಿಮ್ಮ ಆಟೋಗ್ರಾಫ್ ತಗೊಳ್ತಾ ಇದ್ರು. ಯೋಚನೆ ಮಾಡಿ, ನೀವು ಅವರಿಗಿಂತ ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ ಅವರ ದೃಷ್ಟಿಯಲ್ಲಿ ಅಂತ. ಅವರಿಗೆ ನೀವು ದೊಡ್ಡ ಸಂಗತಿ. ಆ ಸಂಗತಿ ಪ್ರೂವ್ ಆಗಬೇಕಿದ್ರೆ ನಾಳೆ ನೀವು ಈ ಶಾಲೆಯಿಂದ ಹೊರಟು ಹೋಗುವಾಗ ಉತ್ತಮ ಅಂಕಗಳೊಂದಿಗೆ, ಉತ್ತಮ ಸಾಧನೆಯೊಂದಿಗೆ ಹೊರಟು ಹೋಗಬೇಕಾಗಿದೆ. ಅದಕ್ಕೆ ಹಿರಿಯರೆಲ್ಲರ ಆಶೀರ್ವಾದಗಳನ್ನು ಪಡ್ಕೊಳ್ಳೋ ದೃಷ್ಟಿಯಲ್ಲಿ ನಾವು ಹಿರಿಯರನ್ನು, ನಿಮ್ಮೆಲ್ಲ ಮಾತಾಪಿತರನ್ನು ಸೇರಿಸಿದ್ದೇವೆ. ಯಾಕೆ ಕೇಳಿದರೆ, ನಮ್ಮ ಸುಮಾರು ಸಲ ಹೇಳಿದ್ದೇನೆ, ಮತ್ತೊಂದು ಸಲ ಅದನ್ನು ಉಲ್ಲೇಖ ಮಾಡ್ತೇನೆ. ನಮ್ಮ ಹಿರಿಯರಾದ ರಾಮಭಟ್ರು ಒಂದು ಲೇಖನವನ್ನು ಬರೆದಿದ್ದರು ವಿಜಯವಾಣಿ ಪತ್ರಿಕೆಗಳು ಆರಂಭ ಆದ ದಿನಗಳಲ್ಲಿ. ಏನು ಕೇಳಿದರೆ, ಒಬ್ಬರು ಅಧ್ಯಾಪಕರು, ಅವರು ಪ್ರಾಂಶುಪಾಲರಾಗಿ
ಜವಾಬ್ದಾರಿ ವಹಿಸಿಕೊಂಡ ನಂತರ ಒಂದು ತಾಯಿ ಅವರನ್ನ ಭೇಟಿ ಮಾಡಲಿಕ್ಕೆ ಬರ್ತಾರಂತೆ. ಅಟೆಂಡರ್ ಬಂದು ಹೇಳ್ತಾರಂತೆ, ನಿಮ್ಮನ್ನು ಹೊರಗೆ ಕಾಯ್ತಾ ಇದ್ದಾರೆ ಅಂತ. ಆಯ್ತು ಕಳಿಸಿ ಅಂತಂದರು. ತಾಯಿ ಬಂದು ವಿನಂತಿ ಮಾಡಿದಾಗ ಒಂದು ಮಾತು ಹೇಳಿದ್ರಂತ ಪ್ರಾಂಶುಪಾಲರ ಹತ್ರ, ನೀವು ನನ್ನನ್ನು ಕ್ಷಮಿಸಬೇಕು ಅಂತ. ಈ ಪ್ರಾಂಶುಪಾಲರಿಗೆ ಅವರ ಪರಿಚಯವೇ ಇಲ್ಲ, ಮುಖ ಪರಿಚಯವೇ ಸಿಗಲಿಲ್ಲ. ಕ್ಷಮಿಸಬೇಕು ಅಂದರೆ ಏನು ಅಂತ ಬೇಕಲ್ಲ, ಏನು ಇಲ್ಲಾಂದರೆ ನಾನು ಯಾರೋ ನೀವು ಯಾರೋ, ನಿಮ್ಮನ್ನು ಕ್ಷಮಿಸುವಂಥದ್ದು ಏನಿದೆ ಅಂತ. ಇಲ್ಲ ನೀವು ಕ್ಷಮಿಸ್ತೀರಿ ಅಂತ ಹೇಳಬೇಕು, ಕ್ಷಮಿಸಿದ್ದೇನೆ ಅಂತ ಹೇಳಬೇಕು ಅಂತ. ಸಹಜವಾಗಿ ಅಧ್ಯಾಪಕರಿಗೆ ಕ್ಷಮಿಸೋದು ದೊಡ್ಡ ವಿಚಾರ ಅಲ್ಲ, ಅದು ಅವರ ವೃತ್ತಿಯ ಭಾಗವಾಗಿ ಬ್ಲಡ್ಡಲ್ಲಿ ಬಂದಿರುತ್ತೆ. ಆಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಂತೆ. ಅದಾದಮೇಲೆ ಅವ್ರ ಕತೆಗಳನ್ನು ಹೇಳಿದ್ರಂತೆ. ನನಗೊಂದು ಮಗು ಆಗಿದೆ, ನಾನು ಬಹಳ ವರ್ಷಗಳ ಕಾಲ ಹಿಂದೆ ನಿಮ್ಮ ವಿದ್ಯಾರ್ಥಿ ಆಗಿದ್ದೆ. ನೀವು ವಿದ್ಯಾರ್ಥಿ ಆಗಿದ್ದಾಗ ನೀವು ಪಾಠ ಮಾಡ್ತಿರಬೇಕಿದ್ರೆ ನಿಮಗೊಂದು ಅಭ್ಯಾಸ ಇತ್ತು, ಚೇರಿನ ಹಿಂದೆ ಕೈ ಕೊಟ್ಟು ನಿಲ್ಲುವಂಥದ್ದು. ಆ ಚೇರಿನ ಹಿಂದೆ ಕೈ ಕೊಟ್ಟು ನಿಂತ ಸಂದರ್ಭದಲ್ಲಿ ನಾನೇನು ಮಾಡಿದೆ ಅಂದರೆ, ಚೇರಿನ ಹಿಂಭಾಗದ 2 ಕಾಲುಗಳ ಹಿಂದೆ 2 ಸಣ್ಣ ಪಟಾಕಿಗಳನ್ನು ಇಟ್ಟಿದ್ದೆ. ಬೆಳ್ಳುಳ್ಳಿ ಪಟಾಕಿ ಅಂತ ಬರುತ್ತೆ, ನಿಮಗೂ ಗೊತ್ತಿದೆ. ನೀವು ಒಂದೊಂದು ಸಲ ಇಲ್ಲಿ ಮಾಡಿದ್ದೀರಿ ಅದನ್ನು, ಕೆಲವರು ಮಾಡಿದವರು ಇರ್ಬೋದು ಈ ಬ್ಯಾಚಲ್ಲಿ ಕೂಡ. ಆ ಪಟಾಕಿ ಒಡೆದೋಯ್ತು. ಸಹಜವಾಗಿ ಮಕ್ಕಳು ಆ ರೀತಿ ಕ್ಲಾಸಿನಲ್ಲಿ ಅನ್ವಾಂಟೆಡ್ ಸೌಂಡ್ ಆದಾಗ ಏನು ಮಾಡ್ತೀರಿ, ನಗಾಡ್ತೀರಿ. ಭಾಳಷ್ಟು ನಗಾಡಿದರು ಮಕ್ಕಳು. ಇವರು ಮಾತು ಏನೂ ಆಡಲಿಲ್ಲ, ಒಂದು ಶಬ್ದ ಆಡಲಿಲ್ಲ. ಹಿಂದಿನ ಶಾಲೆಗಳು ಗೊತ್ತಿದೆ ನಿಮಗೆ, ಹಂಚಿನ ಮಾಡಿನ ಶಾಲೆಗಳು, ಈಗಿನ ಮಾಳಿಗೆಯಲ್ಲಿ ಇರುವಂಥದ್ದಲ್ಲ. ಅವರು ಹೊರಗಡೆ ಬಂದರು, ಆಕಾಶ ನೋಡ್ತಾ ನಿಂತರು. ಮಕ್ಕಳೆಲ್ಲ ನಗು ನಿಂತಾದ್ಮೇಲೆ ವಾಪಸ್ ಹೋಗಿದ್ರು, ಅವರ ಪಾಠ ಮಾಡಿದರು, ಅವ್ರು ಹೋದರು. ಆ ಘಟನೆಯನ್ನು ಅವರು ಮರೆತು ಬಿಟ್ಟರು. ಇದು ಅವರ ಅಧ್ಯಾಪನ ವೃತ್ತಿಯ ಆರಂಭದ ದಿನಗಳಲ್ಲಿ ನಡೆದದ್ದು. ಈ ಪಟಾಕಿ ಇಟ್ಟದಕ್ಕೆ ಕೇಳಿದರೆ, ಯಾರು ಕೇಳಿದರೆ ಈ ಕ್ಷಮೆ ಕೇಳಲಿಕ್ಕೆ ಬಂದ ವಿದ್ಯಾರ್ಥಿನಿ. ಆಗ ಅವರ ವಿದ್ಯಾರ್ಥಿನಿ ಆಗಿದ್ದರು, ಈಗ ಮಗುವಿನ ತಾಯಿ ಆಗಿದ್ದಾರೆ. ಇದೊಂದು 10-15 ವರ್ಷಗಳ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ನಾನೇನು ಹೇಳಲಿಕ್ಕೆ ಹೊರಟೆ ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ನನ್ನ ವಿದ್ಯಾರ್ಥಿ ಮಿತ್ರರು ನಮ್ಮಲ್ಲಿ ತಪ್ಪು ಅಥವಾ ಇನ್ನೊಬ್ಬರಿಗೆ ನೋವು, ಅದು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗಿರುತ್ತೆ. ಅಪ್ಪ ಅಮ್ಮನಿಗೂ ಆಗಿರ್ಬೋದು, ಅಧ್ಯಾಪಕರಿಗೂ ಆಗಿರ್ಬೋದು, ನೆರೆಕರೆಯವರಿಗೂ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗೂ ಆಗಿರ್ಬೋದು. ಆದರೆ ಆ ಸಂದರ್ಭದಲ್ಲಿ ಯಾರೂ ಕೂಡ ಹಾಳಾಗಬೇಕು ಅಂತ ಬಯಸೋದಿಲ್ಲ. ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಅವ್ಯಕ್ತವಾಗಿ ಅಂಥ ಒಂದು ಭಾವನೆ ಬಂದು ಹೋಗುತ್ತೆ, ಇವ ಹಾಳಾಗಿ ಹೋಗಲಿ ಅಥವಾ ಇವನಿಗೆ ತೊಂದರೆ ಆಗಲಿ ಅಂತ. ಅದೆಲ್ಲ ಒಂದು ಕಡೆ ಕಾಲು ಕಟ್ಟಲಿಕ್ಕೂ ಸಾಕು ಅಂತ. ಅದು ಯಾವುದೂ ಇರೋದು ಬೇಡ, ಅದೆಲ್ಲವೂ ಕೂಡ ಸಮಾಪ್ತಿಗೊಳ್ಳಬೇಕು ಮತ್ತು ಅದೊಂದು ಹಿರಿಯರ ಆಶೀರ್ವಾದದ ಮೂಲಕ ಸಂಪನ್ನಗೊಳ್ಳಬೇಕು ಅಂತ ಹೇಳಿ ಅಧ್ಯಾಪಕರನ್ನು ಮತ್ತು ನಿಮ್ಮೆಲ್ಲರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಜೋಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪೂರ್ತಿ ಇದ್ದುಕೊಂಡು, ನಾನು ಯಾಕೆ ಹೇಳಿದೆ ಅಂದರೆ, ಆ ಅಧ್ಯಾಪಕರು ಯಾವತ್ತೂ ಕೂಡ ನಾನು ಕಥೆಯಲ್ಲಿ ಬಂದವರು, ಅವರು ವಾಸ್ತವ ಕಥೆ ಅಲ್ಲ, ಅದು ಯಾರಿಗೂ ಕೂಡ ಬೈದವರಲ್ಲ. ಅಷ್ಟು ಒಂದು ತಾಳ್ಮೆ ಇರತಕ್ಕಂಥ ಅಧ್ಯಾಪಕರವರು. ವೈಯಕ್ತಿಕವಾಗಿ ಅವರು ಪ್ರಾಂಶುಪಾಲರಾಗಿದ್ದರು, ನಾನು ಹೆಡ್ ಮಾಸ್ಟರ್ ಆಗಿರುವಾಗ ಅವರ ಒಡನಾಟದಲ್ಲಿ ಇದ್ದೆ, ಕಂಡು ಗೊತ್ತಿದೆ ನನಗೆ. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಕೂಡ ಆ ಹೊತ್ತಿಗೆ ಒಂದು ನೋವು ಹೋಗಿದೆ. ಈ ಪಟಾಕಿ ಯಾರು ಹೊಡೆದಿದ್ದಾರೆ ಅವರಿಗೆ ಒಳ್ಳೆಯದಾಗೋದು ಬೇಡ ಅಂತ. ಅದೆಲ್ಲೋ ಕಾಲು ಕಟ್ಟಲಿಕ್ಕೆ ಶುರುವಾಗಿದೆ. ಹಾಗೆ ತಪ್ಪು ಗ್ರಹಿಸದೋ ಗೊತ್ತಿದ್ದೋ ಆಗ ಹೋಗುತ್ತೆ. ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಏನು ಕೇಳಿದರೆ, ಯಾರು ನೋವಾಗಿದ್ದಾರೆ ಅವ್ರಿಗೆ ಕ್ಷಮಿಸಿದ್ದೇವೆ, ಒಳ್ಳೆಯದಾಗಲಿ ಅಂತ ಹೇಳುವಂಥದ್ದು. ಆ ರೀತಿಯ ಒಂದು ಅವಕಾಶ ಆಗಬೇಕು ಎಂಬುದಕ್ಕೆ ನಾವು ಅಧ್ಯಾಪಕರನ್ನ, ನಿಮ್ಮನ್ನು, ನಮ್ಮ ಆಡಳಿತ ಮಂಡಳಿ ಎಲ್ಲವರನ್ನ ಸೇರಿಸಿಕೊಂಡು ಇದನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಕೂಡ ಪೂರ್ತಿಯಾಗಿ ಭಾಗವಹಿಸಿ ಸುಮಾರು 12:30ವರೆಗೆ ಮುಗಿಯುತ್ತೆ. ಆರಂಭದಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವ, ನಾನು ಹೇಳಿದೆ, ನಮ್ಮ ಮಕ್ಕಳೆಲ್ಲರೂ ಕೂಡ, ನನ್ನ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ನಾವು ಬೀಟಾ ಜನ್ರೇಷನ್ಗೆ ಸೇರಿದವರು. ಅವರ ಆಲೋಚನೆಗಳು ನಮ್ಮ ಆಲೋಚನೆಗಳು ಭಾಳ ವ್ಯತ್ಯಾಸ ಇದ್ದಾವೆ, ವೇಗದಲ್ಲಿ ತುಂಬ ವ್ಯತ್ಯಾಸ ಇದೆ. ಸಹಜವಾಗಿ ನಮಗೆ ಅವರಿಗೂ ತಾಕಲಾಟಗಳು ಬರ್ತವೆ. ಅದನ್ನು ನಿಭಾಯಿಸಿಕೊಂಡು ಅವರನ್ನು ಪರಿಣಾಮಕಾರಿಯಾಗಿ ಬೆಳೆಸುವ ದೃಷ್ಟಿಯಲ್ಲಿ ನಮ್ಮ ಇವತ್ತಿನ ರಿಸೋರ್ಸ್ ಪರ್ಸನ್ ಯಾರಿದ್ದಾರೆ, ಶ್ರೀಮತಿ ಪೂರ್ಣಿಮಾ ಪರಿಮಳ ಮೂರ್ತಿ ಮಾತಾಜಿಯವರು ನಮಗೆ ಒಂದಷ್ಟು ಮಾರ್ಗದರ್ಶನ ಮಾಡುವವರಿದ್ದಾರೆ. ಪರಿಮಳ ಮೂರ್ತಿ ಮಾತಾಜಿಯವರು ನಮ್ಮ ವಿದ್ಯಾಭಾರತಿ ಸಂಯೋಜನೆಯೊಂದಿಗೆ ನಮ್ಮ ಟೀಚರ್ಸನ್ನೆಲ್ಲ ಸಪ್ತಶಕ್ತಿ ಮಾತೃ ಸಂಗಮದ ಬಗ್ಗೆ ತರಬೇತಿ ಕೊಟ್ಟು ಗೈಡ್ ಮಾಡಿದವರು. ಆ ಬಗ್ಗೆ ತುಂಬ ಪರಿಣಾಮಕಾರಿಯಾಗಿ ನಮ್ಮನ್ನು ಗೈಡ್ ಮಾಡಲಿಕ್ಕೆ ಸಮರ್ಥರಿದ್ದಾರೆ. ಅವರನ್ನು ಜೋಡಿಸಿಕೊಂಡಿದ್ದೇವೆ. ಅವರ ಮಾತುಗಳಾದ ಮೇಲೆ ನಮಗಾಗಿರುವ ನೋವುಗಳ ಸಂದರ್ಭದಲ್ಲಿ ಏನಾದರೂ ನಮ್ಮಲ್ಲಿ ಕಿಂಚಿತ್ತು ಮಕ್ಕಳ ಬಗ್ಗೆ ಅಥವಾ ಅಧ್ಯಾಪಕರ ಬಗ್ಗೆ ಏನಾದರೂ ವ್ಯತ್ಯಾಸಗಳಾಗಿ ಹೋಗಿದ್ದರೆ, ಮನಸ್ಸಲ್ಲಿ ಬಂದು ಹೋಗಿದರೆ, ಅವಳ ಪರಿಹಾರಕ್ಕಾಗಿ ಪಾದಪೂಜೆಯನ್ನು ಜೋಡಿಸಿದ್ದೇವೆ. ಅದಾದಮೇಲೆ ಎಲ್ಲ ಅಧ್ಯಾಪಕರಿಗೆ ತಾವೆಲ್ಲರೂ ಎದ್ದು ನಿಂತು ಒಂದು ಸಲ ಗೌರವ ಸೂಚಿಸುವ ಒಂದು ಸಣ್ಣ ಭಾಗವನ್ನು ಜೋಡಿಸಿಕೊಂಡಿದ್ದೇವೆ. ಅದೆಲ್ಲ ಆದಮೇಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಿಮ್ಮೆಲ್ಲರ ಅನಿಸಿಕೆಗಳಿಗೆ ಅವಕಾಶಗಳಿವೆ. ಅದಾದಮೇಲೆ ನಾವೆಲ್ಲರೂ ಸೇರಿ ಸಹಭೋಜನವನ್ನು ಮಾಡೋರಿದ್ದೇವೆ. ಒಟ್ಟು ಕಾರ್ಯಕ್ರಮ ಸುಮಾರು 11:30, 12:30, 1:00 ತನಕ ಮುಂದುವರಿಯುವುದಿದೆ. ಅದರಲ್ಲೆಲ್ಲರೂ ಕೂಡ ತಾವು ಭಾಗವಹಿಸಬೇಕು.
ಊಟ ಎಲ್ಲ ಆದಮೇಲೆ ತಾವು ಕೆಲವರೆಲ್ಲ 12 ವರ್ಷಗಳಿಂದ ತಮ್ಮ ಮಕ್ಕಳನ್ನು ನಮ್ಮ ಮಡಿಲಲ್ಲಿ ಬಿಟ್ಟಿದ್ದೀರಿ, ಕೆಲವರೆಲ್ಲ 10 ವರ್ಷದಿಂದ, ಕೆಲವರೆಲ್ಲ 8 ವರ್ಷದಿಂದ. ನಿಮಗೆ ಏಕಕಾಲದಲ್ಲಿ ಎಲ್ಲ ಟೀಚರ್ಸನ್ನು ಮಾತಾಡಿಸ್ಲಿಕ್ಕೆ ಅವಕಾಶಗಳಾಗಲಿಲ್ಲ. ಕಾರಣ ಅಂತಂದರೆ ನಾವು ಕ್ಲಾಸಲ್ಲಿ ಇರ್ತೇವೆ, ಕ್ಲಾಸ್ ಬಿಟ್ಟು ಬರಬೇಕು, ಇಂಥದ್ದೆಲ್ಲ ಗೊಂದಲಗಳಾಗ್ತವೆ. ಅದಕ್ಕೆ ಬೇಕಾಗಿ ಇವತ್ತು ಉಳಿದ ಕ್ಲಾಸ್ಗಳಿಗೆ ರಜೆ ಕೊಟ್ಟಿದ್ದೇವೆ. ಎಲ್ಲ ಅಧ್ಯಾಪಕರು ಇಲ್ಲೇ ಇರ್ತಾರೆ. ನಿಮಗೆ ಅವರೆಲ್ಲರೊಟ್ಟಿಗೆ ಕಲಿತು ಮಾತಾಡಿ ಹೋಗುವಂತಹ ಒಂದು ಅರ್ಧ ಗಂಟೆ 3/4 ಗಂಟೆಯ ಇಂಟ್ರ್ಯಾಕ್ಷನ್ ಅವಕಾಶವನ್ನು ಕೂಡ ಇಲ್ಲೇ ಜೋಡಿಸಿಕೊಂಡಿದ್ದೇವೆ. ಅಧ್ಯಾಪಕರೆಲ್ಲ ಇರ್ತವೆ, ಅದರಲ್ಲೆಲ್ಲರೂ ಭಾಗವಹಿಸಿ 2 ಗಂಟೆ ತನಕ ತಾವು ಇದ್ದು 10ನೇ ಕ್ಲಾಸಿನವರು ತಮ್ಮ ಮಕ್ಕಳೊಂದಿಗೆ ತೆರಳಬಹುದು. ಮತ್ತು 9ನೇವರು ಸಂಜೆ ಬಸ್ಸಲ್ಲೇ ಬರ್ತಾರೆ. ಇದು ನಮ್ಮ ಒಟ್ಟು ಕಾರ್ಯಕ್ರಮ ನಡೆಯುವಂಥ ರೀತಿ. ಎಲ್ಲರೂ ಕೂಡ ಪೂರ್ತಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಹರಿಸಿ ಈ ಶಾಲೆಯನ್ನು 13 ಮಕ್ಕಳಿಂದ 3010 ತನಕ ಏರಿಸಿದ್ದೀರಿ. 625 ಮಾರ್ಕ್ಗಳನ್ನು ಮಾಡಿಸಿಕೊಟ್ಟಿದ್ದೀರಿ. ರಾಜ್ಯದಲ್ಲಿ 10 ಹಲವಾರು ಪ್ರಥಮಗಳನ್ನು ತೆಗೆಸಿಕೊಟ್ಟಿದ್ದೀರಿ. ರಾಷ್ಟ್ರದಲ್ಲಿ 10 ಹಲವಾರು ಬಹುಮಾನಗಳನ್ನು ಗಳಿಸಿಕೊಡುವಂತೆ ಮಾಡಿದ್ದೀರಿ. ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಡೆಯಲಿ ಅಂತ ನೀವೆಲ್ಲರೂ ಕೂಡ ಹಾರೈಸಿ ಹರಸಿ ತೆರಳಬೇಕು ಅಂತ ಕೇಳಿಕೊಳ್ತೇನೆ. ನಿಮ್ಮ ಹಿಂಭಾಗದಲ್ಲಿ ಒಂದು ಬಟ್ಟೆಯನ್ನು ಮೇಲಿಂದ ಕೆಳಗೆ ಇಳಿಸಿದ್ದೇವೆ. SSLC 2025-26 ಅಂತ ಬರೆದಿರುವಂಥದ್ದು, ಫೇರ್ವೆಲ್ ಆಲ್ ದ ಬೆಸ್ಟ್ ಅಂತ. ಅದರಲ್ಲಿ ನಮ್ಮ ಎಲ್ಲ 2,000 ವಿದ್ಯಾರ್ಥಿಗಳು 2,300 ಇದ್ದಾರೆ, 10ನೇವ್ರನ್ನ ಬಿಟ್ಟು ಅವರೆಲ್ಲರ ಹಸ್ತಾಕ್ಷರ ಇದೆ. ಈ ಮಕ್ಕಳಿಗೆ ಶುಭ ಕೋರಿ ಇದು ನಮ್ಮ ಒಟ್ಟು ವ್ಯವಸ್ಥೆ ಇರುವಂಥದ್ದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಶ್ರೀ ಮಹಾಲಿಂಗೇಶ್ವರ ದೇವರು ನನ್ನೆಲ್ಲ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯಲ್ಲಿ ಓದ್ತಿರೋ ವಿದ್ಯಾರ್ಥಿಗಳೆಲ್ಲರೂ ಕೂಡ 100% ಅಂಕಗಳನ್ನು ರಿಸಲ್ಟನ್ನು ತಂದುಕೊಟ್ಟು, ಒಂದಷ್ಟು ವಿದ್ಯಾರ್ಥಿಗಳು 100% ಅಂಕಗಳನ್ನು ಪಡ್ಕೊಂಡು ಪಾಸಾಗಿ ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಲೇ ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತ ಬೇಡಿಕೊಳ್ಳುತ್ತಾ ಮಾತುಗಳನ್ನು ಕೊನೆಗೊಳಿಸ್ತೇನೆ.